ಜಗತ್ತೆಟ್ಟಿ ಜರಾಸಂಧನಲ್ಲಿ ಹೊಯ್ಕೈ ಹೋರಾಟ ಅದಕ್ಕಾಗಿ ಬಂದವರು ನಾವು. ನೀನು ಯುದ್ಧಕ್ಕೆ ಬಂದದ್ದು? ಇಲ್ಲ, ಊಟಕ್ಕೆ ಬಂದವ. ಯುದ್ಧಕ್ಕಾಗಿಯೇ ಬಂದವ. ಬಿಡು, ಇದು ನಮ್ಮ ಪೂರ್ವ ವಿವರ. ಸರಿ. ಆದ್ರೆ ನಿನ್ನನ್ನು ನೋಡಿದಾಗ ಆಶ್ಚರ್ಯ. ಏನ? ಬಾಲೇಂದ್ರಪ್ಪನ ಕುವರಿಯಂತೆ, ಅನುಮಾನವೇ ಇಲ್ಲ, ಮಹಾರಾಜನ ಮಗಳಂತೆ, ರಾಜಕುಮಾರಿಯಂತೆ ಶೋಭಿಸ್ತಾ ಇದ್ದಿ. ಸರಿ. ನೀನು ಹಿಡಿದಿರುವ ಆಯುಧ, ನಿನ್ನ ಈ ಉಡುಗೆ ತೊಡುಗೆ, ಈ ಸಮರ ಪರಿಕರ, ಸಮರ ಪರಿಸರ, ಇಲ್ಲಿ ನೀವೆಲ್ಲ ಒಟ್ಟಾಗಿ ತಿರುಗುವರೆ ಕಾರಣ ಏನು? ನಿನ್ನ ಹೆಸರು, ಪೂರ್ವ ವಿವರ ಪ್ರವರ ಎಲ್ಲ ಹೇಳು. ದಿನನಿತ್ಯದ ಉಡುಗೆ ಇದಲ್ಲ, ಮತ್ತೆ ಇದು ಧರಿಸಿ ಬರುವುದಕ್ಕೆ ಕಾರಣ ಏನು ಗೊತ್ತಾ? ಏನು? ವನವಿಹಾರ ಎಂದು ಬಂದೆ ಮಗದ ಭೂಪನು, ವನವಿಹಾರಕ್ಕೆಂದು ಬಂದೆ ಮಗದ ಭೂಪನು, ವನವಿಹಾರ ವನವಿಹಾರ ವನವಿಹಾರಕ್ಕೆಂದು ಬಂದೆ ಮಗದ ಭೂಪನು, ಜನಕಯನಗೆ ಅಸ್ಥಿಯಂದು ಕರೆವರೆಲ್ಲನು, ಜನಕಯನಗೆ ಅಸ್ಥಿಯಂದು ಕರೆವರೆಲ್ಲನು, ವನವಿಹಾರಕ್ಕೆಂದು ಬಂದೆ ಮಗದ ಭೂಪನು, ಜನಕಯನಗೆ ಅಸ್ಥಿ ಎಂದು ಕರೆವರೆನ್ನನು, ಜನಕಯನಗೆ ಅಸ್ಥಿ ಎಂದು ಕರೆವ ಎನ್ನನು, ಜನಕಯನಗೆ ಅಸ್ಥಿಯೆಂದು ಕರೆವರೆನ್ನನು, ರಣಕ್ಕೆ ಕಾರಣಗಳೇನು ಗೆಲುವು ಸುಲಭವೇ, ರಣಕ್ಕೆ ಕಾರಣಗಳೇನು ಗೆಲುವು ಸುಲಭವೇ, ನಿನಗೆ ಗೆಲುವು ಸುಲಭವೇ, ದಣಿಯ ಬೇಡ ತೆರಳು ಪುರಕ್ಕೆ, ದಣಿಯ ಬೇಡ ದಣಿಯ ಬೇಡ ತೆರಳು ಪುರಕ್ಕೆ, ಸಾರಿ ಹೇಳುವೆ ಸಾರಿ ಹೇಳುವೆ ಸಾರಿ ಸಾರಿ ಹೇಳುವೆ, ರಣಕ್ಕೆ ಕಾರಣಗಳೇನು ಗೆಲುವು ಸುಲಭವೇ, ದಣಿಯ ಬೇಡ ತೆರಳು ಪುರಕ್ಕೆ, ಸಾರಿ ಹೇಳುವೆ ದಣಿಯ ಬೇಡ ತೆರಳು ಪುರಕ್ಕೆ, ಸಾರಿ ಹೇಳುವೆ ಸಾರಿ ಸಾರಿ ಹೇಳುವೆ, ರಣಕ್ಕೆ ಕಾರಣಗಳೇನು ಗೆಲುವು ಸುಲಭವೇ, ಗೆಲುವು ಸುಲಭವೇ, ದಣಿಯ ಬೇಡ ತೆರಳು ಪುರಗೆ, ಸಾರಿ ಹೇಳುವೆ ದಣಿಯ ಬೇಡ ತೆರಳು ಪುರಗೆ, ಸಾರಿ ಹೇಳುವೆ,
ಮತ್ತೆ ಮಗದ ಭೂಪನು ಪರಸ್ಪರ ಅಪರಿಚಿತರು ಸಿಕ್ಕಿದಾಗ ಪರಿಚಯ ಮಾಡಿಕೊಳ್ಳಬೇಕು. ಅದೇ ಪರಿಚಿತರು ಸಿಕ್ಕಿದರು ಅಂತ ಯೋಗಕ್ಷೇಮ ಕೇಳಬೇಕು. ಅದೊಂದು ಶಿಷ್ಟಾಚಾರ. ಹೌದು. ನನ್ನ ಪರಿಚಯವನ್ನು ಕೇಳಿದೆಯಲ್ಲ, ಹ್ಮ್. ನೀನು ನಿಂತ ಸ್ಥಳ ಯಾವುದು ಅಂತ ಗ್ರಹಿಸಿಕೊಂಡೆ. ಉಪವನ ಪ್ರದೇಶ ಇದು ಯಾವ ನಾಡಿಗೆ ಸೀಮಿತವಾದದ್ದು? ಇದು ಗಿರಿವ್ರಜಕ್ಕೆ. ಆ, ಹಾ. ಇಲ್ಲಿಯ ಅಧಿಕಾರಿ ಹ್ಮ್. ಜಗಜ್ಜಟ್ಟಿ ಜರಾಸಂಧ. ಅವನ ಕತೆ ಕೊಲ್ಲಾಕ ನೀ ಯಾರು? ಏ, ಅವರೇ ನಿನ್ನ ಉಪದ್ರ ಮಾಡಿದ್ದಾರ? ಅಲ್ಲ, ಅಲ್ಲ, ಅವ್ರು ನಿನ್ನ ತಲೆ ಮೇಲೆ ಕಲ್ಲು ಹಾಕಿದಾರ. ಅವನೆಲ್ಲ ಹೋರಾಟಕ್ಕೆ ಹೋಗುವ ಅವನ ವಿಚಾರ ನಾನು ನೋಡ್ಕೊಳ್ತೇನೆ. ನೀನ್ ಯಾರು ಅಂತ ಹೇಳು. ಅವ್ರ ಹೆಸರು ಪ್ರಾರಂಭ ಆಗದೆ ನಮ್ಮ ವಿಚಾರ ಮುಂದೆ ಹೋಗುದಿಲ್ಲ. ಅಂದ್ರೆ ಅವನೇ ನನ್ನ ತಂದೆ. ಹಾ? ಈ ಲೋಕಕ್ಕೆ ತಂದವನೇ ಅವ. ಹಾ, ಅವ ತಂದೆ. ಹೌದು. ಅಂದ್ರೆ ಜಗಜ್ಜಟ್ಟಿ ಜರಾಸಂಧನ ಮುದ್ದಿನ ಮಗಳು ನಾನು. ನನ್ನ ಹೆಸರು ಹೆಸರು ಅಸ್ತಿ. ಎಂತದ? ಅಸ್ತಿ. ಏನು? ಅಸ್ತಿ. ಹ್ಮ್. ನಾವೆಲ್ಲ ಕೇಳಿದ್ದುಂಟು. ಏನು? ವ್ಯಕ್ತಿ ಸತ್ತ ಬಳಿಕ ಅವನ ಚಿತೆಗೆ ಏರಿಸಿ ಹ, ಸುಟ್ಟ ಬಳಿಕ ಹ, ಅಳಿದುಳಿದ ಅವಶೇಷಗಳನ್ನು ಹಿಡ್ಕೊಂಡು ಪುಣ್ಯಕ್ಷೇತ್ರಕ್ಕೆ ಬಿಡುವುದುಂಟು. ಹ. ಆ ಅಳಿದುಳಿದ ಅವಶೇಷಗಳಿಗೆ ಅಸ್ಥಿ ಅಂತ ಹೆಸರು. ಹೌದು. ನೀ ಯಾರು ಅಸ್ಥಿ? ಯಾರು ಸಾಯ್ಲಿಲ್ಲ, ಅಸ್ತಿ ಹೀಗಿರ್ತದ? ಅಲ್ಲ, ಅಸ್ಥಿ ಅಂದಿಲ್ಲ. ಅಸ್ತಿ ಅಂತ ಹೇಳಿದ್ರೆ ಭಸ್ಮ. ಹಾ, ಹೌದು, ಅದೇ ಉಳಿದದ್ದು. ನನ್ನ ನೋಡಿದ್ರೆ ಬೂದಿ ಆಗಿದ್ದೇನೆ. ಅಲ್ಲ, ನನಗೆ ಗೊತ್ತಿಲ್ಲ. ನನ್ನನ್ನು ನೋಡಿದವರದ್ದು ಬೂದಿ ಆಗಿಸ್ತೇನೆ ನಾನು. ಅಸ್ತಿ ಅಂತ ಹೇಳಿದ್ರೆ ಅಪ್ಪನ ಆಸ್ತಿ ನಾವು. ಓ, ಅಪ್ರ ಅಸ್ಥಿ. ಹೌದು. ಹಾ, ಹಾ. ನಾನೊಬ್ಬಳೇ ಅಲ್ಲ, ಹಾ. ನನಗೊಬ್ಬಳು ತಂಗಿ ಇದ್ದಾಳೆ. ನಿನಗ್ ತಂಗಿ? ಹೌದು. ಹಾ, ಅವಳು ಪ್ರಾಸ್ತಿ. ಅವಳು ಪ್ರಾಪ್ತಿ. ಹ್ಮ್. ನೀನು ಅಸ್ಥಿ. ಅಸ್ತಿ ಮತ್ತೊಬ್ಳಿದ್ಲ ನಾಸ್ತಿ. ಅದು ಬಂದವರಿಗೆ ಆಗುವ ಸ್ಥಿತಿ. ಯಾರು ಅಹಂಕಾರದಿಂದ ಬರ್ತಾರೋ ಅವರ ಸ್ಥಿತಿ ನಾಸ್ತಿ. ಹಾ, ಹಾಗೆ.